ನಿನ್ನೆ ಕೆಂಪಣ್ಣಂಗೆ ಪಾಪ ಹೊಡೆದ್ಬಿಟ್ಟವ್ರು ಗುರು. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲ್ಲ ನಾನು, ತಗೋ ತಿನ್ನು ಅಂತ ಕೊಟ್ಟವ್ರೆ ನಿನ್ನೆ ಮಾಗಡಿಲಿ ನಮ್ಮ ಪ್ರೀತಿಯ ಸಕ್ಕರ ನಾಡು ಕೆಂಪರವರಿಗೆ. ಏನೂ ಇಲ್ಲ, ಸ್ಥಳದಲ್ಲೂ ಇರ್ಲಿಲ್ಲ, ಮಾಡಿದ ತಪ್ಪೂನು ಇಲ್ಲ, ಏನೂ ಇಲ್ಲ, ಕಬ್ಜ ಶರಣಗೂ ಕೊಟ್ಬಿಟ್ಟಾರ ಗೋಸನ. ಎಲ್ಲಿತ್ತೋ ಕೋಪ. ನಮ್ಮ ಮಂಡ್ಯ ಜನ ಹೆಂಗೆ ಅಂದ್ರೆ ಪ್ರೀತಿನೂ ಚೆನ್ನಾಗಿ ತೋರಿಸ್ತಾರೆ, ಹಾಗೆ ಏನಾದ್ರು ಎಡವಟ್ಟಾದ್ರೆ ಗೂಸನು ಚೆನ್ನಾಗಿ ಹೊಡಿತಾರೆ ಗುರು. ಮಂಡ್ಯ ಜನಗಳ ಹತ್ರ ಬಹಳ ಹುಷಾರಾಗಿರ್ಬೇಕು. ನ್ಯೂ ಇಯರ್ ಪಾರ್ಟಿಗೆ ಅಂತ ಸುಮಾರು ಜನ ಯೂಟ್ಯೂಬರ್ಸ್ಗಳು ಹಾಗೆ ರೀಲ್ ಮೇಕರ್ಸ್ ಸೇರ್ಕೊಂಡಿದ್ರಂತೆ. ಅದು ಬಂದ್ಬಿಟ್ಟು ಮಂಡ್ಯದಲ್ಲಿ ಯಾವುದೋ ಒಂದು ಊರಲ್ಲಿ. ಅಲ್ಲಿ ಏನು ಮಾಡುತ್ತೆ, ಗಂಟ್ಲುಗಟ್ಲೆ ಕುಡಿದ್ಬಿಟ್ಟು ತಿನ್ಬಿಟ್ಟು ಅಲ್ಲೊಬ್ಬ ಯೂಟ್ಯೂಬರು ಅವಿವೇಕಿ ಕಿಡಿಗೇಡಿ ರವಿ ಜಮುನಾ ಅನ್ನೋನು ಏನು ಮಾಡ್ಬಿಟ್ಟವನೇ, ಕುಡಿದು ತಿಕ್ಲಲ್ಲಿ ಕುಡಿದು ಟೈಟಾಗಿ ಗಾಡಿ ತಗೊಂಡು ಊರೊಳಗೆ ಬಂದವನೇ. ಅದೇನಕ್ಕೆ ಬಂದವನೋ ಗೊತ್ತಿಲ್ಲ, ಕುಡಿದು ಟೈಟಾಗಿ ಬಂದು ಅಲ್ಲಿ ಹಿರೇಗೌಡನ ಕೊಪ್ಪಳಲ್ಲೋ ಅಥವಾ ಯಾವುದೋ ಊರಲ್ಲಿ, ಸ್ಪೆಸಿಫಿಕ್ ಆಗಿ ಊರ ಹೆಸರು ಗೊತ್ತಿಲ್ಲ, ಅಲ್ಲಿ ಒಂದು ಹುಡುಗಿನ ಯಾರೋ ಹೇಳಿದ್ರ ಸುದ್ದಿ ಪ್ರಕಾರ ಹೋಗಿ ಉಸ್ಲಾಯಿಸಿ ಅಂದರೆ ಮಾತಾಡಿಸಿ, ಪ್ರೀತಿಯಿಂದ ಮಾತಾಡಿಸಿ ಏನೋ ಮಾಡಿ ಕಿಡ್ನಾಪ್ ಮಾಡೋ ರೀತಿ ಟ್ರೈ ಮಾಡೋಂಗರು ಕಾರೊಳಗೆ ಕೂರಿಸ್ಕೊಂಡು. ರಿಯಲ್ ಫ್ಯಾಕ್ಟು ಒಂದು ಸೈಡ್ ಸ್ಟೋರಿ ನಾನು ಹೇಳ್ತಾ ಇರೋದು, ಇನ್ನೊಂದು ಸೈಡ್ ಸ್ಟೋರಿ ನನಗಂತೂ ಗೊತ್ತಿಲ್ಲ. ಕೂರಿಸ್ಕೊಂಡು ಎಲ್ಲೋ ಹೋಗಕ್ಕೆ ಟ್ರೈ ಮಾಡೋನೆ, ಊರಿಂದ ಆಚೆ ಹೋಗೋಕ್ಕಾಗಿಲ್ಲ, ಅಲ್ಲಲ್ಲೇ ಸುತ್ತಾಡ್ಬಿಟ್ಟವನೆ. ಯಾರೋ ಅವ್ರ ಊರವರು ಯಾರೋ ನೋಡಿ ಅವನ್ನ ಹಿಂಬಾಲಿಸಿ ಕಾರಲ್ಲಿ ಅವನೇ ಮಾಡ್ಬಿಟ್ಟಾನೆ. ಯಾರೋ ನಮ್ಮನ್ನು ಹಿಂಬಾಲಿಸ್ತಾರ ಅನ್ನೋ ಒಂದು ಭಯದಲ್ಲಿ ಮತ್ತೆ ಕಾರ್ನ ವಾಪಸ್ಸು ಇದರೊಳಗೆ ಹೊಡೆದ್ಬಿಟ್ಟ ಗುರು ಸ್ಪೀಡಲ್ಲಿ. ಏನು ಮಾಡೋದು, ಜನ ಅವನ್ನ ಹಿಂದೆ ಹೋಗಿ ಫಾಲೋ ಮಾಡಿ ಚೇಸ್ ಮಾಡಿ ಅವನಿಗೆ ಗೂಸ್ ಹಾಕ್ಕೊಟ್ಟು ಪೊಲೀಸ್ಗೆ ಹಿಡ್ಕೊಟ್ಟವ್ರೆ. ಇದು ಸ್ಟೋರಿ ನಡೆದಿರುವಂಥದ್ದು. ಇಲ್ಲಿ ತಪ್ಪು ಬಂದ್ಬಿಟ್ಟು ಒಬ್ಬ ಮಾಡಿರೋದ್ರಿಂದ ಎಲ್ರಿಗೂ ಈಗ ಎಫೆಕ್ಟ್ ಆಗಿದೆ. ನಾನು ಹೇಳೋದು ಹೆಂಗೆ ಗೊತ್ತಾ, ರಿಯಲ್ ಜೀವನದಲ್ಲೂ ಅಷ್ಟೇ ಸಹಪಾಠಿಗಳು ಯಾರು ಸಂಘ ಮಾಡ್ತೀರೋ ಅದು ಬಹಳ ಇಂಪಾರ್ಟೆಂಟು. ನೋಡಿ ನೆನ್ನೆ ಅವ್ನು ಯಾವನ್ನೋ ಒಬ್ಬನ ಪಾರ್ಟಿಲಿ ಬಿಡ್ಕೊಂಡಿದ್ದೆ, ಇಡೀ ಅಲ್ಲಿ ಇದ್ದವ್ರಿಗೆಲ್ಲ ಕೆಟ್ಟ ಹೆಸರು ಗುರು. ಜೀವನ ಪೂರ್ತಿ ಇರೋವರೆಗೂ ಸಕ್ಕರೆ ನಾಡು ಕೆಂಪಂಗೆ ಈ ಮಾತು ಇಟ್ಕೊಂಡು ಜನ ಕೆಟ್ಟ ಕಮೆಂಟ್ ಮಾಡೇ ಮಾಡ್ತಾರೆ. ಹಾಗೆ ಇನ್ನೊಬ್ರು ರವಿ ಅನ್ನೋರು ಮಂಡ್ಯದವರೊಬ್ರು, ಅವರು ಯೂಟ್ಯೂಬರ್, ಅವರು ಇದ್ರು, ಅವ್ರಿಗೂ ಕೆಟ್ಟ ಕಮೆಂಟ್ ಮಾಡ್ತಾರೆ. ಜನಗಳು ನಿಮ್ಮನ್ನು ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟೇ ಆಗದಾರರು ಕೂಡ ನಿಮಗೆ ಇರ್ತಾರೆ ಗುರು. ನೋಡ್ಕೊಂಡು ಜೀವನ ಮಾಡಬೇಕು. ನಿನ್ನೆ ಕೆಂಪಣ್ಣಂಗೆ ಪಾಪ ಹೊಡೆದ್ಬಿಟ್ಟವ್ರು ಗುರು. ಎಷ್ಟು ಬೇಜಾರಾಗೋದು ಗೊತ್ತಾ. ಒಯ್ಯ ಪಾಪ ಏನು ತನ್ನ ಲೈಫ್ನ ಕಟ್ಕೊಂಡು ಬೆಳಿತಾವನೆ. ಈಗ ಆ ಊರವರೇ ಬೆಳೆಸೋರೆ, ಈಗ ಆ ಊರವರೇ ಅವನಿಗೆ ಗೂಸ ಕೊಟ್ಟವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮಂಡ್ಯದವ್ರು ಹೆಂಗೆ ಗುರು, ಯಾರು ಬಂದು ಮಂಡ್ಯ ಹೆಸರು ಹೇಳ್ಬಿಟ್ರೆ ಬ್ಲೈಂಡಾಗಿ ನಂಬಿಡ್ತಾರೆ. ಹಾಗೆ ಏನಾದರೂ ಮಂಡ್ಯ ಹೆಸರು ಹೇಳ್ಕೊಂಡು ತಪ್ಪು ಮಾಡಿದ್ರೆ, ಅವ್ನು ತಪ್ಪು ಮಾಡಿದ್ನೋ ಇಲ್ವೋ, ತಪ್ಪು ಮಾಡಿದಾರೆ ಯಾರು ಜೊತೆಗಿದ್ದಾರೆ ಯಾರು ನೋಡಲ್ಲ. ದಂಡಂ ದಶಗುಣ. ಅದ್ರ ಜೊತೆಗೆ ಈ ಮಂಗನ ಮಗಂದು ಕಬ್ಜಾ ಅದೇ ಜಾಗಕ್ಕೆ ಹೋಗಿ ಇದು ನೋಡಕ್ಕೆ ಹೋಯ್ತಾರೆ, ಏನಾದ್ರು ಮಾಡಕ್ಕೆ ಹೋಯ್ತಾರೆ. ಮೊದಲೇ ರೋಚಿಗೆದವ್ರು ಮಂಡ್ಯ ಜನ. ಅವನಿಗೂ ಹಿಡ್ಕೊಂಬಿಟ್ಟವ್ರು ಗುರು. ದೇವಸ್ಥಾನಕ್ಕೆ ಬಂದೀನಿ ಬಿಡ್ರೋ ಅಂತ ಬಿಡ್ಕೊತಾವನೆ, ಯಾರು ಬಿಟ್ಟಿಲ್ಲ. ಹೇಳೋದಿಷ್ಟೇ, ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಸುಳ್ಳಲ್ಲ.